ಕಪ್ ನಮ್ಮದೇ, ಆದರೆ ತಪ್ಪು ಯಾರ್ದು ಅನ್ನುವಂತಹ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಕಾರಣ RCB ಮ್ಯಾನೇಜ್ಮೆಂಟ್, DNA ಸಂಸ್ಥೆ, KSCA ಜೊತೆಗೆ ಸರ್ಕಾರ. ಇದರಲ್ಲಿ ತಪ್ಪು ಯಾರ್ದು? ಸರ್ಕಾರ ಏನೋ ಒಂದು ಕಡೆ ಈಗ RCB ಇದೆ ತಪ್ಪು, KSCA ಇದೆ ತಪ್ಪು ಅಂತ ಹೇಳ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ 11 ಜನ ಸಾವನ್ನಪ್ಪಿ ಒಂದು ವಾರ ಮುಗೀತು. ಇನ್ನೂ ಕೂಡ ಯಾರು ತಪ್ಪಿತಸ್ಥರು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಚುರುಕುಗೊಳಿಸ್ತಾ ಇದೆ. ತನಿಖಾಧಿಕಾರಿಗಳಿಂದ ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು DC ಕೋರ್ಟ್ ಸಭಾಂಗಣದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಗಾಯಾಳುಗಳ ಹೇಳಿಕೆಯನ್ನು ಬೆಂಗಳೂರು DC ಜಗದೀಶ್ ಪಡ್ಕೊಳ್ತಾರೆ. ಒಂದಿಷ್ಟು ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಯಾಕಂದರೆ ಬೆಂಗಳೂರಿನಲ್ಲಿ ಸತ್ತಂಥವರು ರಾಜ್ಯದ ನಾನಾ ಭಾಗದಿಂದ ಸೆಲೆಬ್ರೇಷನಲ್ಲಿ ಭಾಗಿಯಾಗಲಿಕ್ಕೆ ಬಂದಂತಹ ಅಮಾಯಕರು. ಹಾಗಾಗಿ ಈ ಕಾಲ್ತುಳಿತ ಪ್ರಕರಣ ಮ್ಯಾಜಿಸ್ಟ್ರೇಟ್ ತನಿಖೆ ಒಂದು ಕಡೆ ಮಾಡ್ತಾ ಇದೆ, ಅದ್ರ ಜೊತೆಗೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. CID ಕೂಡ ಈ ಕೇಸನ್ನು ಕೈಗೆತ್ಕೊಂಡಿರೋದ್ರಿಂದ ಮೂರು ತನಿಖೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಈಗ ಸದ್ಯದ ಬೆಳವಣಿಗೆ ಅಂದರೆ ಈಗ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಸೇರಿದಂತೆ DNA ಸಂಸ್ಥೆಯ ಸುನೀಲ್ ಮ್ಯಾಥ್ಯೂ ಸೇರಿದಂತೆ ಇನ್ನೂ ಇಬ್ಬರು ಆರೋಪಿಗಳನ್ನು ಈಗ ಆಲ್ರೆಡಿ ಈಗ ಬಂಧಿಸಲಾಗಿದೆ. ಒಂದು ಕಡೆ 14 ದಿನಗಳ ಕಾಲ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ವಿಧಿಸಿದೆ. ಆದರೆ ನಿಜವಾದ ತಪ್ಪಿತಸ್ಥರು ಯಾರು ಅನ್ನೋಂಥದ್ದೇ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಸಸ್ಪೆನ್ಸು. ಯಾಕಂದರೆ RCB ಮ್ಯಾನೇಜ್ಮೆಂಟ್ ಹೇಳ್ತದೆ ನಮ್ಮದೇನು ತಪ್ಪಿಲ್ಲ ಅಂತ, DNA ಸಂಸ್ಥೆ ಹೇಳ್ತದೆ ಎಲ್ಲವೂ ಕೂಡ ಸರ್ಕಾರವೇ ಮಾಡಿರುವಂಥದ್ದು ಕಾರ್ಯಕ್ರಮ, ನಮ್ಮದೇನೂ ಇಲ್ಲ ಅಂತ. ಹಾಗಾಗಿ ಒಂದು ಕಡೆ ಸರ್ಕಾರ ಇವಾಗ RCB ಮೇಲೆ, DNA ಸಂಸ್ಥೆ ಮೇಲೆ, KSCA ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈಗ ಬೆರಳು ಮಾಡಿ ತೋರಿಸ್ತಾ ಇದೆ. ಹಾಗಾದರೆ ಒಟ್ಟಾರೆ ಪ್ರಕರಣದಲ್ಲಿ ಸರ್ಕಾರ ಸೇಫ್ ಆಗಲಿಕ್ಕೆ ಬೇರೆ ಸಂಸ್ಥೆಗಳನ್ನು ಇವಾಗ ಬಲಿಪಶು ಮಾಡ್ತಾ, ಹಾಗಾದರೆ RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಹೇಗಾಯಿತು, ಯಾವ ಸಮಯದಲ್ಲಿ ಕಾಲ್ತುಳಿತ ಘಟನೆ ಸಂಭವಿಸಿತು, ಅನೇಕ ಯಕ್ಷ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಘಟನೆ ನಡೆದ ದಿನ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ರಿ, ಚಿನ್ನಸ್ವಾಮಿ ಕ್ರೀಡಾಂಗಣ ಸಿಬ್ಬಂದಿ ನೆರವಿಗೆ ಬಂದ್ರಾ, ಹೀಗೆ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಸ್ಟೇಡಿಯಂನಲ್ಲಿ ಯಾವ ಕಾರಣಕ್ಕೆ ಕಾಲ್ತುಳಿತ ನಡೀತು, ಇದು ಬೇಜವಾಬ್ದಾರಿಯಿಂದ ಆಯ್ತಾ, ನಿರ್ಲಕ್ಷ್ಯದಿಂದ ಆಯ್ತಾ? ಗಾಯಾಳುಗಳ ಹೇಳಿಕೆಯನ್ನು ಜಿಲ್ಲಾಧಿಕಾರಿಗಳು ಪಡಿತಾರೆ. ಇವತ್ತು ಎಲ್ಲ ಗಾಯಾಳುಗಳು ಹಾಜರಾಗಲಿಕ್ಕೆ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ RCB ವಿಜಯೋತ್ಸವದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಇದೇ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಗೊತ್ತಾಗಿದೆ 65 ಜನ ಗಾಯಾಳುಗಳು. ಅನೇಕ ಜನ ಕಾಲನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಅನೇಕ ಜನ ವೀಲ್ ಚೇರಲ್ಲಿ ಓಡಾಡ್ತಾ ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಗಾಯ ಆಗಿದ್ದಾರೆ, ಬಾಡಿಗೆಲ್ಲ ಸಾಕಷ್ಟು ಇಂಜುರಿ ಆಗಿದೆ. ಒಂದು ಕಡೆ 11 ಜನ ಸಾವನ್ನಪ್ಪಿದ್ರು, 65 ಜನ ಈಗ ಗಾಯಗೊಂಡಿರೋದ್ರಿಂದ ಅನೇಕ ರೀತಿಯಾದ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಒಂದು ಕಡೆ ಬೆಂಗಳೂರು DC ಜಗದೀಶ್ ಅವರು ಕೂಡ ಗಾಯಾಳುಗಳನ್ನು ಇವತ್ತು ವಿಚಾರಣೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಒಂದು ಕಡೆ ನಡೀತಾ ಇದೆ, CID ಕೂಡ ಈ ಕೇಸನ್ನು ವಹಿಸ್ಕೊಂಡಿದೆ. ಹೀಗೆ ಮೂರು ತನಿಖೆಗಳು ನಡೀತಾ ಇದೆ. ಇನ್ನು ಮ್ಯಾಜಿಸ್ಟ್ರೇಟ್ ತನಿಖೆ ಒಂದು ಕಡೆ ಈಗ ಚುರುಕುಗೊಳಿಸಿದೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಹೇಗಾಯಿತು, ಇದು ಅನೇಕ ಪ್ರಶ್ನೆಗಳನ್ನು ಈಗ ಕೇಳಲಿಕ್ಕೂ ಕೂಡ ಒಂದು ಕಡೆ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಯಾವ ಸಮಯದಲ್ಲಿ ಕಾಲ್ತುಳಿತ ಘಟನೆ ಸಂಭವಿಸಿತು, ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಚುರುಕಾಗ್ತಾ ಇದೆ, ಮತ್ತಷ್ಟು ಆಳವನ್ನು ಪಡ್ಕೊಳ್ತಾ ಇದೆ ಈ ಕೇಸ್. ಇನ್ನು ಘಟನೆ ನಡೆದ ದಿನ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ರಿ, ಇದು ಬಹಳ ಮುಖ್ಯ. ಇದು ಯಾಕಂದರೆ ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಏನೇನೆಲ್ಲ ಸಮಸ್ಯೆಗಳಾಯಿತು, ಚಿನ್ನಸ್ವಾಮಿ ಕ್ರೀಡಾಂಗಣ ಸಿಬ್ಬಂದಿ ನೆರವಿಗೆ ಬಂದ್ರಾ, ಇದು ಗಾಯಾಳುಗಳಿಗೆ ಕೇಳಲಿಕ್ಕೆ ರೆಡಿಯಾಗಿರುವಂತಹ ಕ್ವಶನ್ಸ್ಗಳು. ಒಂದು ಕಡೆ ಸ್ಟೇಡಿಯಂನಲ್ಲಿ ಯಾವ ಕಾರಣಕ್ಕೆ ಕಾಲ್ತುಳಿತ ಆಯಿತು, ಸ್ಟೇಡಿಯಂನ ಸಿಬ್ಬಂದಿಗಳು, ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಬ್ಬಂದಿಗಳು ನಿಮ್ಮ ನೆರವಿಗೆ ಬಂದ್ರಾ, ನೀವು ಏನು ಸಮಸ್ಯೆಗಳನ್ನು ಅನುಭವಿಸಿದ್ರಿ, ಹೇಗೆ ಆಯಿತು ಕಾಲ್ತುಳಿತ, ಅಲ್ಲಿ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದ್ರಾ, ಯಾರ್ದಾರೋ ಪಿತೂರಿ ಇತ್ತಾ, ಅಥವಾ ಬೇಜವಾಬ್ದಾರಿಯಿಂದ ಹೀಗೇನಾದರೂ ಆಯ್ತಾ, ಹೀಗೆ ಹಲವಾರು ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಬೆಂಗಳೂರಿನಲ್ಲಿ ಮೊನ್ನೆ RCB ವಿಜಯೋತ್ಸವದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿ 65 ಜನ ಗಾಯಗೊಂಡಿದ್ದಾರೆ ಅನ್ನೋದು ಇಲ್ಲಿ ಜಗಜ್ಜಾಹೀರ. ಈಗ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೈಗೆತ್ಕೊಂಡಿದೆ, CID ತನಿಖೆ ಕೈಗೆತ್ಕೊಂಡಿದೆ, ಮತ್ತೊಂದು ಕಡೆ ನ್ಯಾಯಾಂಗ ಒಂದು ತನಿಖೆ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಂಗಳೂರು DC ಜಗದೀಶ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಕಡೆ ತನಿಖೆಗೆ ಈಗ ಎಲ್ಲ ರೀತಿಯಾದಂಥ ತಯಾರಿ ಆಗ್ತಾ ಇದೆ. ಎಷ್ಟು ಗಂಟೆಗೆ ಇವತ್ತು ತನಿಖೆಯನ್ನು ಮಾಡ್ತಾರೆ, ಜೊತೆಗೆ ಗಾಯಾಳುಗಳು ಎಲ್ಲರಿಗೂ ಕೂಡ ಇವತ್ತು ಬರಲಿಕ್ಕೆ ಸೂಚನೆ ಕೊಟ್ಟಿದ್ದಾರಾ, ಹೇಗೆ ಅಂತ ಅಜಯ್? ಖಂಡಿತವಾಗ್ಲೂ ಸಚಿನ್, ಈಗಾಗಲೇ ಏನು ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು. ಈಗಾಗಲೇ
ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಇನ್ನಿತರ ಕಡೆಗಳಲ್ಲೂ ಕೂಡ ಅವ್ರು ಹೋಗಿ ಇನ್ಸ್ಪೆಕ್ಷನ್ ಅನ್ನು ಕೂಡ ಮಾಡಿ ಬಂದಿದ್ದಾರೆ. ಇದರ ಜೊತೆಗೆ ಇವಾಗ ಯಾರ್ಯಾರು ಗಾಯಾಳುಗಳಿದಾರೋ ಅವರು ಕೂಡ ಬಂದು ಹೇಳಿಕೆಗಳನ್ನ ಕೂಡ ಕೊಡ್ಬೋದು ಅಂತ ಹೇಳಿ ಈಗಾಗ್ಲೇ ಆದೇಶವನ್ನ ಮಾಡಲಾಗಿತ್ತು ಡಿಸಿ ಕಚೇರಿಗೆ. ಇವತ್ತು ಬಂದು ಎಲ್ಲರೂ ಕೂಡ 11 ಗಂಟೆಯ ನಂತರ ಡಿಸಿ ಕಚೇರಿಯಲ್ಲಿ ಅವರ ಒಂದು ಹೇಳಿಕೆಯನ್ನ ಕೊಡ್ಬೋದಾಗಿದೆ. ಅಂದ್ರೆ ಅವತ್ತಿನ ದಿನ ಯಾವ ರೀತಿಯಾಗಿ ಈ ಒಂದು ಘಟನೆ ಆಯ್ತು, ಈ ಒಂದು ಘಟನೆಗೆ ಯಾವ ರೀತಿಯಾದಂತಹ ವ್ಯಕ್ತಿಗಳು ಕಾರಣಕರ್ತರು ಅಂತ ಅನ್ನೋದಕ್ಕೆ ಅವರ ಒಂದು ವಿಚಾರಗಳು ಮತ್ತೆ ಅವರ ಒಂದು ಹೇಳಿಕೆಗಳು ಕೂಡ ಸಾಕಷ್ಟು ವಿಚಾರಗಳು ಕೂಡ ಒಳಗೊಂಡಿರುತ್ತೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಪ್ರತಿಯೊಬ್ಬರನ್ನು ಕೂಡ ಈಗಾಗ್ಲೇ ಗಾಯಾಳುಗಳಿಗೂ ಕೂಡ ಹೇಳಿರುವಂತದ್ದು. ಅವರು ಕೂಡ ಇವತ್ತು ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇನ್ನುಳಿದಂತೆ ನಾಳೆ ಎಲ್ಲ ನಾಡ್ದು ಅಂದ್ರೆ 13ನೇ ತಾರೀಕು ಏನಿದೆ ಅವತ್ತು ಕೂಡ ಯಾರ್ಯಾರು ಅವತ್ತು ಆ ಒಂದು ಸಂದರ್ಭದಲ್ಲಿ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು, ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ವಿಚಾರವಾಗಿ ಹೇಳಿಕೆಗಳನ್ನು ಕೂಡ ಕೊಡ್ಬೋದು ಅಂತ ಹೇಳಿ ಈಗಾಗ್ಲೇ ಹೇಳಿರುವಂತದ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ಸರ್ಕಾರಕ್ಕೂ ಕೂಡ ವರದಿ ಸಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಡಿಸಿ ಜಗದೀಶ್ ಅವರು. ಸೊ ಈ ಒಂದು ಕಾರಣದಿಂದಾಗಿ ಈಗಾಗ್ಲೇ ಹೇಳಿಕೆ ಪಡೆದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇದು ಮ್ಯಾಜಿಸ್ಟ್ರೇಟಿಗೂ ಕೂಡ ಈಗ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. CID ಕೂಡ ಈ ಕೇಸನ್ನು ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಬೆಂಗಳೂರು DC ಮಟ್ಟದಲ್ಲಿ ಜಗದೀಶ್ ಅವರು ಕೂಡ ಇವತ್ತು ಗಾಯಾಳುಗಳನ್ನು ಕರೆಸ್ಬಿಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ನೆರವಿಗೆ ಬಂದಿದ್ರಾ ಅಂತ ಒಂದು ಕಡೆ ಇವತ್ತು ಪ್ರಶ್ನೆಗಳ ಸುರಿಮಳೆಯನ್ನು ಹರಿಸ್ತಾರೆ. ಇನ್ನು ಬೆಂಗಳೂರಿನಲ್ಲಿ 11 ಜನ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದವರೆಲ್ಲ ಅಮಾಯಕರು ಪಾಪ, ವಿಜಯೋತ್ಸವದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಂಥವ್ರು. ಆದರೆ ಈ ಕಾರಣಕ್ಕೆ CM DCMೇ ನಿಜವಾದಂತಹ ಅಪರಾಧಿಗಳು. ಇನ್ನು ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿಕ್ಕೆ ಒಂದು ಕಡೆ BJP ಪ್ಲಾನ್ ಮಾಡ್ತಾ ಇದೆ. ಜೂನ್ 13ರಿಂದ ಅಹೋರಾತ್ರಿ ಹೋರಾಟಕ್ಕೆ BJP ಪ್ಲಾನ್ ಮಾಡ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೋವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ BJP ಬಿಗಿಪಟ್ಟನ್ನು ಹಿಡ್ಕೊಂಡಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಹೋರಾಟಕ್ಕೆ ರಾಜ್ಯ BJP ನಾಯಕರು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. CM DCM ತಲೆದಂಡ ಆಗೋವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಕಡೆ BJPಯವರು ಈಗ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ತೀವ್ರಗೊಳಿಸಲಿಕ್ಕೆ BJP ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 11 ಜನ ಈಗೇನು ಸಾವನ್ನಪ್ಪಿದಾರಲ್ಲ, ಆ 11 ಜನ ಮೃತಪಟ್ಟಿರುವಂತಹ ಮನೆಯವರ ಜೊತೆಗೂಡಿನೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾಕಂದರೆ ಮೃತಪಟ್ಟಿರುವಂತಹ ಅನೇಕ ಮಕ್ಕಳು ಇದರಲ್ಲಿದ್ದಾರೆ. ಸುಮಾರು 25 ವರ್ಷದ ಒಳಗಡೆ ಇರೋರೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಗೊತ್ತಾಗಿದೆ, ಮ್ಯಾಜಿಸ್ಟ್ರೇಟ್ ವರದಿಯಿಂದ ಗೊತ್ತಾಗಿರುವಂಥದ್ದಂದರೆ 11 ಜನರಲ್ಲಿ 10 ಜನ ಉಸಿರುಗಟ್ಟಿ ಸತ್ತಿದ್ದಾರೆ. ಒಬ್ಬರು ಮಾತ್ರ ಹೃದಯಘಾತದಿಂದ ಸತ್ತಿರುವಂಥದ್ದು. ಹಾಗಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಖಾಸಗಿ ಸಂಸ್ಥೆಯವರಿಗೆ ಅವಕಾಶ ಇಲ್ಲ, ಸರ್ಕಾರವೇ ಆಯೋಜನೆ ಮಾಡಬೇಕು. ಅದಕ್ಕೆ ಕಾರಣ ಯಾರು? ಬೆಂಗಳೂರು ನಗರಾಭಿವೃದ್ಧಿ ಸಚಿವ DCM DK ಶಿವಕುಮಾರ್, CM ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ನೇರ ಕಾರಣ ಅಂತ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಘಂಟಾಘೋಷವಾಗಿ ಹೇಳಿದ್ರು. ಈ ಒಟ್ಟು 11 ಜನ ಏನು ಸಾವನ್ನಪ್ಪಿದ್ರಲ್ಲ, ಈ ಸಾವನ್ನಪ್ಪಲಿಕ್ಕೆ ನೇರವಾಗಿ ಕಾರಣ A1 ಆರೋಪಿ ಸಿದ್ದರಾಮಯ್ಯನವರು, A2 ಆರೋಪಿ DK ಶಿವಕುಮಾರ್, A3 ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅನ್ನುವಂತಹ ಮಾತನ್ನು ಕೂಡ ಈ ಹಿಂದೆನೇ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಕಡೆ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಸರ್ಕಾರ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿ, RCB ಮೇಲೆ, DNA ಮೇಲೆ, KSCA ಮೇಲೆ ಬ್ಲೇಮ್ ಮಾಡಿ, ಜೊತೆಗೆ ಪೊಲೀಸ್ನವರ ತಲೆದಂಡ ಮಾಡಿ ತಾವು ತಣ್ಣಗೆ ಕುತ್ಕೊಂಡಿದ್ದಾರೆ. ಹಾಗಾದರೆ ಆ ರೀತಿಯಾದಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ 11 ಜನ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದವರೆಲ್ಲ ಅಮಾಯಕರು ಪಾಪ. ಇವತ್ತು ಕೂಡ ರಿಟ್ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಒಟ್ಟು 4 ಅರ್ಜಿ ವಿಚಾರಣೆ. ಇನ್ನು ನಿಖಿಲ್, ಸುನಿಲ್ ಮ್ಯಾಥ್ಯೂ ಜೊತೆಗೆ ಕಿರಣ್, ಸುಮಂತ್ ಇವರ ಅರ್ಜಿ ವಿಚಾರಣೆ ಆಗುತ್ತೆ. ಕಾನೂನು ಬಾಹಿರ ಬಂಧನ ಅಂತ ಒಂದು ಕಡೆ ಅರ್ಜಿ ಸಲ್ಲಿಸಲಾಗಿದೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಕೂಡ ವಾದವನ್ನು ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಒಟ್ಟು 4 ಅರ್ಜಿ ವಿಚಾರಣೆ ಮೊನ್ನೆ ಕೂಡ ಆಗಿತ್ತು. ಇವತ್ತು ಆ ಅರ್ಜಿ ವಿಚಾರಣೆ ಮುಂದುವರಿದ ಭಾಗದಂತೆ ಇವತ್ತು ಏನಾಗ್ಬೋದು ಬೆಳವಣಿಗೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗುತ್ತೆ. ಇವತ್ತು ಮುಂದುವರಿಯುತ್ತೆ ರಿಟ್ ಅರ್ಜಿ ವಿಚಾರಣೆ. ಇನ್ನು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಾಡ್ತಾರೆ. ಇನ್ನು
RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, ಅದ್ರ ಜೊತೆಗೆ DNA ಸಂಸ್ಥೆಯ 3 ಜನ ಸಿಬ್ಬಂದಿಗಳು, ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್. ಈ ಒಂದು ಅರ್ಜಿ ವಿಚಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಒಂದು ಕಡೆ ನಿಖಿಲ್ ಸೋಸಲೆ ಅವರು ನನ್ನ ಎಲ್ಲರ ಒಪ್ಪಿಗೆನ ಪಡ್ಕೊಂಡೆ ನಾನು ಪೋಸ್ಟ್ ಮಾಡಿದೆ, ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟ್ರಿ ಪರೇಡ್ ಅನ್ನುವಂಥ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತಲ್ಲ, ಅದು ಪೊಲೀಸ್ನವರ ಅನುಮತಿ ಇಲ್ಲದೇ ಪೋಸ್ಟ್ ಹಾಕಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ಇವತ್ತು ಪ್ರಶ್ನೆ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಇನ್ನೊಂದು ಕಡೆ FIR ರದ್ದು ಮಾಡಿ ಅಂತ ನಿಖಿಲ್ ಸೋಸಲೆ ಕೂಡ ಇವತ್ತು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದ್ರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಕೂಡ ಈ ಕೇಸನ್ನು ರದ್ದು ಮಾಡಿ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ DNA ಸಂಸ್ಥೆ ಕೂಡ ಇವತ್ತು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಒಟ್ಟು 4 ಅರ್ಜಿ ವಿಚಾರಣೆ ಆಗ್ತಾ ಇದೆ.